ಫಸ್ಟ್ ಗೇರ್ ಇಲ್ಲಿ ಇದ್ದಾಗ ಸೆಕೆಂಡ್ ಗೇರ್ ತೋರಿಸುತ್ತೆ, ಸೆಕೆಂಡ್ ಅಲ್ಲಿ ಇದ್ದಾಗ ಫಿಫ್ತ್ ಗೇರ್ ತೋರಿಸುತ್ತೆ. ಇವಾಗ ಈ ತರ ನೀವು ಹಾಕಬೇಕು. ಎಲ್ಲಿವರೆಗೆ ಈ ತರ ನೀವು ಹಾಕಲ್ಲ ಅಲ್ಲಿವರೆಗೆ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗಲ್ಲ. ಹೊಸ ಪಾರ್ಟ್ ಹಾಕ್ತೀನಿ, ಅಲ್ಲಿ ಮೈನಸ್ ಹೋಗೋದು ಇರೋದು ಹೋಗುತ್ತಾ ನೋಡೋಣ. ಹಾಯ್ ಫ್ರೆಂಡ್ಸ್, ನಮಸ್ತೆ. ನನ್ನ ಹೆಸರು ಅಸ್ಲಾಂ ಅಂತ. ಇದು ನೋಡಿ TVS ರೈಡರ್. ಇದರಲ್ಲಿ ಒಂದು ಪ್ರಾಬ್ಲಮ್ ಬರುತ್ತೆ. ಏನು ಅಂತಂದ್ರೆ ಸ್ಪೀಡೋಮೀಟರ್ ಅಲ್ಲಿ ಮೈನಸ್ ಅಂತ ಬರುತ್ತೆ. ಆ ಮೈನಸ್ ಬಂದಾಗ ಗಾಡಿ ಸ್ಟಾರ್ಟ್ ಆಗಲ್ಲ. ನಿಮಗೆ ತೋರಿಸ್ತೀನಿ ನೋಡಿ. ಈ ತರ ಬರುತ್ತೆ ಮತ್ತೆ ಫಸ್ಟ್ ಗೇರ್ ಇಲ್ಲಿ ಇದ್ದಾಗ ಸೆಕೆಂಡ್ ಗೇರ್ ತೋರಿಸುತ್ತೆ, ಸೆಕೆಂಡ್ ಅಲ್ಲಿ ಇದ್ದಾಗ ಫಿಫ್ತ್ ಗೇರ್ ತೋರಿಸುತ್ತೆ. ಈ ತರ ವೇರಿಯೇಷನ್ ಆಗುತ್ತೆ. ಇದಕ್ಕೆ ಏನ್ ಮಾಡಬೇಕು, ಒಂದ್ ಕಡೆಯಿಂದ ಟ್ರಬಲ್ ಶೂಟ್ ಮಾಡಿ ನಿಮಗೆ ತೋರಿಸ್ತೀನಿ, ಬನ್ನಿ. ಇದರಲ್ಲಿ ಇದಕ್ಕೆ ಅಂತ ಒಂದು ಫ್ಯೂಸ್ ಇದೆ, 1K ರೆಜಿಸ್ಟರ್ ಅಂತ ಅದಕ್ಕೆ. ಆ ಫ್ಯೂಸ್ ಹೋದ್ರೂ ನಿಮಗೆ ಸ್ಪೀಡೋಮೀಟರ್ ಅಲ್ಲಿ ಮೈನಸ್ ಅಂತ ಬರುತ್ತೆ. ಎರಡು ಈ ಪ್ಯಾಕೆಟ್ ಅಲ್ಲಿ 5 ವೋಲ್ಟೇಜ್ ಬರಬೇಕು. ಸೆನ್ಸರ್ಗಳಿಗೆಲ್ಲ 5 ವೋಲ್ಟೇಜ್ ಬರುತ್ತೆ, ಆಯ್ತಾ. ಇವಾಗ ನಾನು ನಿಮಗೆ ಚೆಕ್ ಮಾಡಿ ತೋರಿಸ್ತೀನಿ. ಕೀ ಆನ್ ಕಂಡೀಷನ್ ಅಲ್ಲಿ ಇರಬೇಕು. ಇದು ವೈರಿಂಗ್ ಇಂದ ಬಂದಿರೋ ಕಪ್ಲರ್. ಇದಕ್ಕೆ ಪಾಸಿಟಿವ್ ನಾಬ್ ಇಟ್ಟು ಮೈನಸ್ ಇದು ಕೊಡಬೇಕು. ಇಲ್ಲಿ ನೋಡಿ 5 ವೋಲ್ಟೇಜ್ ಬರ್ತಾ ಇದೆ, ಆಯ್ತಾ. 4.541 ಬರ್ತಾ ಇದೆ. ಇದ್ರ ಅರ್ಥ 5 ವೋಲ್ಟೇಜ್ ಬರ್ತಾ ಇದೆ. ಇದರಲ್ಲಿ ಕರೆಂಟ್ ಓಕೆ ಇದೆ. ಇದ್ರದ್ದೇನು ವೈರಿಂಗ್ ಏನು ಇಶ್ಯೂ ಇಲ್ಲ, ಆಯ್ತಾ. ಇದು ಇಲ್ಲಿ 5 ವೋಲ್ಟೇಜ್ ಬಂದಾಗ ನೆಕ್ಸ್ಟ್ ಏನು ಮಾಡಬೇಕು, ಇಲ್ಲಿ ನೋಡಿ ಈ ಫ್ಯೂಸ್ ಬಾಕ್ಸ್ ಅಲ್ಲಿ 1K ರೆಜಿಸ್ಟರ್ ಅಂತ ಬರುತ್ತೆ. 1K ರೆಜಿಸ್ಟರ್ ಇದೆಯಲ್ಲ, ಇದು GPS ಸೆನ್ಸರಿಗೆ ಮಾತ್ರ ಯೂಸ್ ಆಗುತ್ತೆ, ಬೇರೆ ಯಾವುದಕ್ಕೂ ಯೂಸ್ ಆಗಲ್ಲ. ಇದು ನೋಡಿ, ಓಪನ್ ಮಾಡ್ತೀನಿ. ಓಪನ್ ಮಾಡೋಣ. ಇದು ರೆಸಿಸ್ಟೆನ್ಸ್ ಮೋಡಲ್ಲಿ ಇಟ್ಟು ಚೆಕ್ ಮಾಡಬೇಕು. 999 ಬರಬೇಕು ನೋಡ್ರಿ, ಬರ್ತಿದೆಯಾ. ಇದು ಏನಾನ ಸಮಥಿಂಗ್ 800 1000 ಮೇಲೆ ಏನಾನ ಬಂತು ಅಂದರೆ ಇದು 1K ರೆಜಿಸ್ಟರ್ ಚೇಂಜ್ ಮಾಡಿ, ಆಯಿತಾ. ಇದೂ ಓಕೆ ಐತೆ. ಇದೂ ಓಕೆ ಆದಮೇಲೆ ಮತ್ತೆ ಬರ್ತಿಲ್ಲ ಅಂತಂದರೆ ನೆಕ್ಸ್ಟ್ ಪ್ರೊಸೀಜರ್ ಏನು ಮಾಡಬೇಕು, ಸ್ಪೀಡೋಮೀಟರ್ ಕ್ಲಸ್ಟರ್ನ ವರ್ಷನ್ ಚೆಕ್ ಮಾಡಬೇಕು, ಯಾವ ವರ್ಷನ್ನಲ್ಲಿ ಇದೆ ಅಂತ. ಅದು ಚೆಕ್ ಮಾಡಬೇಕು ಅಂತಂದರೆ ನೋಡಿ, ಕೀ ಆನ್ ಕಂಡೀಷನ್ನಲ್ಲಿ ಇರಬೇಕು, ಆಯಿತಾ. ಇವಾಗ ನೋಡ್ರಿ, ಇಲ್ಲಿ ಬ್ಯಾಟ್ರಿ ಈ ಮೇನ್ ಕಪ್ಲರ್ನ ರಿಮೂವ್ ಮಾಡಬೇಕು. ರಿಮೂವ್ ಮಾಡಿ ಮತ್ತೆ ಕನೆಕ್ಟ್ ಮಾಡಬೇಕು. ಇಲ್ಲಿ ನೋಡಿ ಹಂಗೆ ಇರಲಿ. ಓಪನ್ ಮಾಡಿ ಮತ್ತೆ ಜಸ್ಟ್ ಕನೆಕ್ಟ್ ಮಾಡಿ. ಇಲ್ಲಿ ವರ್ಷನ್ ತೋರುತ್ತೆ 301T04 ಅಂತ ಇದೆ. ಲೇಟೆಸ್ಟ್ ವರ್ಷನ್ ಯಾವುದಿದೆ ಆ ವರ್ಷನ್ನ ಆ್ಯಡ್ ಮಾಡಬೇಕು. ಅದು ಆ್ಯಡ್ ಮಾಡಬೇಕು ಅಂತಂದರೆ ECUನ ಫ್ಲಾಶ್ ಮಾಡಬೇಕು. ನಿಮಗೆ ಸ್ಕ್ರೀನಲ್ಲಿ ತೋರಿಸ್ತೀನಿ ನಿಮಗೆ ಯಾವ ಗಾಡಿಗೆ ಯಾವ ವರ್ಷನ್ ಬರಬೇಕು ಅಂತ. ಬಟ್ ಇದು ನೋಡ್ರಿ, ISG ಕೈಯಲ್ಲಿ ಇಲ್ಲಿ ಬಂದರೆ ಬಾಷ್ ಅಂತ, ಬಾಷ್ ECU ಇದೆ ಅಂತ. ಇಲ್ಲ ನಿಮಗೆ ಸ್ಕ್ರೀನ್ ಮೇಲೆ ತೋರಿಸ್ತೀನಿ ಯಾವ್ಯಾವ ಗಾಡಿಗೆ ಎಲ್ಲೆಲ್ಲಿ ECU ಬರುತ್ತೆ, ಯಾವುದು ಫ್ಲಾಶ್ ಮಾಡಬೇಕು, ಯಾವ ವರ್ಷನ್ ಬರಬೇಕು ಅಂತ ನಾನು ನಿಮಗೆ ಸ್ಕ್ರೀನ್ ಮೇಲೆ ಹಾಕಿದ್ದೀನಿ, ಆಯ್ತಾ. ನೆಕ್ಸ್ಟ್ ಏನು ಮಾಡಬೇಕು, ಇವಾಗ ನಾವು ವೋಲ್ಟೇಜ್ ಚೆಕ್ ಮಾಡಿದ್ವಿ, ಅವಾಗಲೇ ವೋಲ್ಟೇಜ್ ಬಂತು. ಇವಾಗ ನಾವು ಕಾಂಪೊನೆಂಟ್ಸ್ ಚೆಕ್ ಮಾಡೋಣ. ಕಾಂಪೊನೆಂಟ್ಸ್ ಅಂದರೆ ಸೆನ್ಸರ್. ಆ ಸೆನ್ಸರಲ್ಲಿ ವ್ಯಾಲ್ಯೂ ಕರೆಕ್ಟಾಗಿ ಬರ್ತಿದೆಯಾ ಇಲ್ಲ ಅಂತ. ಇವಾಗ ಇದು ಈ ಸೆನ್ಸರ್ ಕಪ್ಲರ್ ಅಲ್ಲಿ ಒಂದು ಪಾಸಿಟಿವಿಟಿ ಒಂದು ಮೈನಸ್ ಇಡಬೇಕು. ಇಲ್ಲಿ ನೋಡಿ 1700 ಬರ್ತಿದೆ, ಆಯ್ತಾ. ಇವಾಗ ಗೇರ್ ಚೇಂಜ್ ಮಾಡಿದಾಗ ಚೇಂಜ್ ಆಗ್ಬೇಕು. ಅದು ಅಲ್ಲಿ ನೋಡಿ ಚೇಂಜ್ ಆಗ್ತಾ ಇಲ್ಲ, ಆಯ್ತಾ. ಈ ತರ ಎಲ್ಲಾನು ಸ್ಕ್ರೀನ್ ಮೇಲೆ ಹಾಕ್ತೀನಿ. ಫಸ್ಟ್ನೇ ಗೇರಿಗೆ ಇಷ್ಟು ಬರಬೇಕು ಅಂತ, ಸೆಕೆಂಡ್ನೇ ಗೇರಿಗೆ ಇಷ್ಟು ಬರಬೇಕು ಅಂತ. ಅದು ಬಂದಿಲ್ಲ ಅಂತಂದ್ರೆ ನಿಮ್ದು GPS ಸೆನ್ಸರ್ ಪ್ರಾಬ್ಲಮ್ ಇದೆ ಅಂತ ಅರ್ಥ. ಆಮೇಲೆ ಏನು ಗೊತ್ತಾ, ಇಲ್ಲಿ ವ್ಯಾಲ್ಯೂಸ್ ಬರ್ತಿದೆಯಲ್ಲ, ಅದ್ರ ಪ್ರಕಾರ ನಾವು ವ್ಯಾಲ್ಯೂ ಕರೆಕ್ಟಾಗಿ ಬಂದರೆ ಏನು ಪ್ರಾಬ್ಲಮ್ ಇಲ್ಲ, GPS ಚೆನ್ನಾಗಿದೆ. ಇವಾಗ ನೆಕ್ಸ್ಟ್ ಏನು ಅಂತಂದರೆ, ಅದು ಹಾಕಿದ್ಮೇಲೂ ಕೂಡ ಪ್ರಾಬ್ಲಮ್ ಬರ್ತಿದೆ ಅಂತಂದರೆ ಅದಕ್ಕೆ ಅಂತಲೇ ಒಂದು SIB ಪಾರ್ಟ್ ಇದೆ. ಆ ಪಾರ್ಟ್ನ ರಿಪ್ಲೇಸ್ ಮಾಡಬೇಕು. ಬಟ್ ಈ ಸೆನ್ಸರಿಗೂ ಇವಾಗ ನಾನು ಹಾಕೋ ಹೊಸ ಸೆನ್ಸರಿಗೂ ಡಿಫ್ರೆನ್ಸ್ ನಾನು ನಿಮಗೆ ತೋರಿಸ್ತೀನಿ. GPS ಸೆನ್ಸರ್ ಇದೆ, ಇದು ಮಾಡಿಫೈಡ್ ಪಾರ್ಟ್. ಬಟ್ ಇವಾಗ ಇದರಲ್ಲಿ ಇರೋದು ಯಾವ ಥರ ಇದೆ, ನನ್ನ ಹತ್ರ ಇರೋದು ಯಾವ ಥರ ಇದೆ ನಾನು ನಿಮಗೆ ತೋರಿಸ್ತೀನಿ. ಇಲ್ಲಿ ಬನ್ನಿ. ಇಲ್ಲಿ ನೋಡಿ,
ಇದರಲ್ಲಿ ಡಾಟ್ಸ್ ಇದಾವಲ್ಲ, ಈ ಡಾಟ್ಸ್ಗಳು ರೌಂಡ್ ಇದೆ, ಬಟ್ ಇದು ಇಲ್ಲೊಂದು ಪಿನ್ ಇದೆ ಇಲ್ಲಿ. ಹಾಂ, ಇಲ್ಲಿ ಪಿನ್ ಇದೆ ನೋಡಿ, ಇಲ್ಲಿ ತೆಗಿತೀರ ಹೊರಗಡೆ ಬಂತು. ಈ ಪಿನ್ನು ಕೂಡ ಚೇಂಜ್ ಬರುತ್ತೆ ನೋಡ್ರಿ. ಪಿನ್ನಿಗೂ ಈ ಪಿನ್ನಿಗೂ ಚೇಂಜ್ ಇದೆ. ಇದರಲ್ಲಿ ಇದು ತೆಳ್ಳ ಇದೆ, ಇದಕ್ಕೆ ದಪ್ಪಂದಿದೆ. ಇದಕ್ಕೆ ಏನಾಗ್ತಿತ್ತು ಅಂದರೆ ಕರೆಕ್ಟಾಗಿ ಇದು ಕನೆಕ್ಟ್ ಆಗ್ತಾ ಇರಲಿಲ್ಲ. ಇದು ಕನೆಕ್ಟ್ ಆಗ್ತಾ ಇರಲಿಲ್ಲ, ಅದಕ್ಕೋಸ್ಕರ ಇವಾಗ ಇಲ್ಲಿತ್ತು, ಈ ಪಿನ್ ಇಲ್ಲಿತ್ತಂದರೆ ಈ ಪಿನ್ ಇಲ್ಲಿರೋದು. ಬಟ್ ಇದಕ್ಕೂ ಕರೆಕ್ಟಾಗಿ ಮ್ಯಾಚ್ ಆಗ್ತಿದ್ದಿಲ್ಲ. ಅದಕ್ಕೆ ಆ ಪ್ರಾಬ್ಲಮಲ್ಲಿ ಡಿಸ್ಪ್ಲೇಯಲ್ಲಿ ಮೈನಸ್ ಬರೋದು. ಇಲ್ಲ ಗೇರ್ ಆಯ್ತಲ್ಲ, 2ರಲ್ಲಿದ್ದೆ 3 ತೋರಿಸೋದು, 3 ಇದ್ದರೆ 5 ತೋರಿಸೋದು. ಈ ಥರ ಡಿಫ್ರೆನ್ಸ್ ಆಗಿ ತೋರಿಸೋದು. ಇವಾಗ ಏನು ಮಾಡಿದ್ದಾರೆ, ಅದಕ್ಕೆ ನೋಡಿ ಇದು ಅಗಲ ಮಾಡಿದ್ದಾರೆ ನೋಡಿ, ಎಷ್ಟು ಚೇಂಜ್ ಇದೆ. ಇವಾಗ ಈ ಥರ ನೀವು ಆಗಬೇಕು. ಎಲ್ಲಿವರೆಗೆ ಈ ಥರ ನೀವು ಹಾಕಲ್ಲ ಅಲ್ಲಿವರೆಗೆ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗಲ್ಲ. ಹೊಸ ಪಾರ್ಟ್ ಹಾಕ್ತೀನಿ, ಅಲ್ಲಿ ಮೈನಸ್ ಹೋಗೋದು ಇರೋದು ಹೋಗುತ್ತಾ ನೋಡೋಣ. ಬನ್ನಿ ಇವಾಗ ತೋರಿಸ್ತೀನಿ, ಸ್ಪೀಡೋಮೀಟ್ರಲ್ಲಿ ತೋರಿಸ್ತಿದೆ ಅಂತ ನೋಡಿ. ಇವಾಗ 3ನೇ ಗೇರ್ ಅಂತ ಬಂದಿದೆ. ಇವಾಗ ನೋಟ್ಲು ಮಾಡ್ತೀನಿ. ನೋಟ್ಲು ಆಯಿತು, ಇವಾಗ ಕರೆಕ್ಟ್ ಆಗಿದೆ. ಈ ಥರ ಏನಾರ ಪ್ರಾಬ್ಲಮ್ ಬಂತು ಅಂದರೆ ಸೇಮ್ ಈ ಥರ ಈ ಪ್ರೊಸೆಸ್ ಮಾಡಿರಿ, 100% ನಿಮ್ಮ ಗಾಡಿ ಪ್ರಾಬ್ಲಮ್ ರಿಸಾಲ್ವ್ ಆಗುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಓಕೆ, ಬಾಯ್.